ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ. ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರೀ. ನಾಳೆ ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗ್ತದೆ, ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ, ನೋಡುವಿಲ್ಲ. ನೀವು ನೋಡಿ ಹೇಳಿ, ನೀವು ಹೇಳಿದ ಮೇಲೆ ಗೊತ್ತಲ್ಲ. ನಿರ್ಮಾಪಕಿಯಾಗಿ ಹೇಳಿ. ಈಗ ನಿರ್ಮಾಪಕಿಯಾಗಿ ಈ ಥರ ನಿರ್ಮಾಪಕರು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೂ. ದೊಡ್ಡವ್ರು ಬರಲಿ, ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡಲಿ ಅಂತ ಹೇಳ್ತೀನಿ. ನಮ್ಮ ಕನ್ನಡಕ್ಕೆ ಮಾಡಲಿ ಫಸ್ಟ್. ರಾಧಿಕಾ ಇಲ್ಲ, ಅಮೇರಿಕಾದಲ್ಲಿದ್ದಾಳೆ, ನೋಡಿರ್ತಾಳೆ. ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು, ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ಲು. ಅಲ್ಲ, ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ, ಬಟ್ ನಮ್ಮ ಕನ್ನಡದಲ್ಲೂ ಆ ಥರ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ಕೊತೀವಿ. ಮೇಡಮ್, ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ. ನೆಕ್ಸ್ಟ್ ಮೂವಿಗೆ ನೀವೇ ಆ್ಯಕ್ಟ್ ಮಾಡ್ತೀರಾ? ಅದು ಮಾತ್ರ ಇಲ್ಲ ಬಿಡಮ್ಮ, ನಾವು ಆ್ಯಕ್ಟ್ ಮಾಡೋಕ್ಕಿಲ್ವೇ. ನಮ್ಮ ತುಂಬ ಜನ ಆ್ಯಕ್ಟ್ರು ತುಂಬ ಜನ ಅವ್ರು ಆ್ಯಕ್ಟೇ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ, ಯಾವತ್ತೂ ಆ್ಯಕ್ಟ್ ಮಾಡಲ್ಲ.